ನಮ್ಮ ಬೆಳಗಾವಿ ನಗರದಲ್ಲಿ ಟ್ರಾಫಿಕ್ ಒಂದು ದೊಡ್ಡ ಸಮಸ್ಯೆ ಇದೆ. ಸುಗಮ ಸಂಚಾರ ವ್ಯವಸ್ಥೆ ಮಾಡುವ ದಿಕ್ಕಿನಲ್ಲಿ ಇವತ್ತು ನಾವು ಸ್ಕೂಲ್ ಮತ್ತು ಕಾಲೇಜ್ದು ಅಡ್ಮಿನಿಸ್ಟ್ರೇಟರ್ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದೀವಿ. ಅವರದು ಸಲಹೆ ಸೂಚನೆಗಳನ್ನು ಪಡೆದುಕೊಂಡಿದ್ದೀವಿ. ಒಂದು ಒಳ್ಳೆ ಸಲಹೆ ನಮಗೆ ಏನು ಬಂದಿದೆ ಅಂದರೆ, ಸುಮಾರು ಕಾಲೇಜ್ ಸ್ಕೂಲ್ಗಳಲ್ಲಿ ದೊಡ್ಡ ದೊಡ್ಡ ಗ್ರೌಂಡ್ ಇದೆ, ಆದರೆ ಅದರಲ್ಲಿ ಸ್ಟೂಡೆಂಟ್ಸ್ಗೆ ಪಾರ್ಕಿಂಗ್ಗೆ ಅನುಮತಿ ಇಲ್ಲ. ನಾಳೆ ನಮ್ಮ ಕಚೇರಿಯಿಂದ ಪ್ರಾಂಶುಪಾಲರಿಗೆ ಮತ್ತು ಅಡ್ಮಿನಿಸ್ಟ್ರೇಟರ್ಗೆ ಒಂದು ಪತ್ರ ಹೋಗುತ್ತೆ. ಈ ಗ್ರೌಂಡನ್ನು ಅವರ್ ಸ್ಟೂಡೆಂಟ್ಸ್ಗೆ ಪಾರ್ಕಿಂಗ್ ಮಾಡಲು ಅನುಮತಿ ನೀಡಲು ನಾವು ಅವರಿಗೆ ಕೋರ್ತಾ ಇದ್ದೀವಿ. ಕೆಲವು ಸ್ಕೂಲ್ ಕಾಲೇಜ್ಗಳಲ್ಲಿ ಅನುಮತಿ ಆಲ್ರೆಡಿ ಇದೆ, ಆದರೆ ಈ ಸ್ಟೂಡೆಂಟ್ಗಳು ರೋಡ್ ಮೇಲೇ ಪಾರ್ಕಿಂಗ್ ಮಾಡ್ತಾರೆ. ಅಂಥ ಸ್ಟೂಡೆಂಟ್ಸ್ಗೆ ನಮ್ಮದು ಕೋರಿಕೆ ಇದೆ, ದಯವಿಟ್ಟು ನಿಮ್ಮ ಕಾಲೇಜ್ ಮತ್ತು ಸ್ಕೂಲ್ ಗ್ರೌಂಡ್ನಲ್ಲಿ ನೀವು ಪಾರ್ಕಿಂಗ್ ಮಾಡಿ. ಒಂದು ವಿಚಾರ ನಮ್ಮ ಗಮನಕ್ಕೆ ಬಂದಿದೆ ಅಂದರೆ, PUC ಮತ್ತು ಕೆಳಗಡೆ ಇರುವುದು ತರಗತಿನಲ್ಲಿ ಇರುವುದು ಸ್ಟೂಡೆಂಟ್ಸ್ ಮೋಟರ್ ಸೈಕಲ್ ತಗೊಂಡು ಬರ್ತಾ ಇದ್ದಾರೆ. ಸೆಕ್ಷನ್ 4 ಪ್ರಕಾರ, ಸೆಕ್ಷನ್ 4 ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ 18 ವರ್ಷ ಮಿನಿಮಮ್ ವಯಸ್ಸು ರಿಕ್ವೈರ್ಡ್ ಇದೆ. ಈ ವಯಲೇಷನ್ ಮಾಡಿದರೆ ಸೆಕ್ಷನ್ 199A ಮೋಟರ್ ವೆಹಿಕಲ್ ಆ್ಯಕ್ಟ್ದು ಅಟ್ರಾಕ್ಟ್ ಆಗಬಹುದು. ಅದರಲ್ಲಿ ಪ್ಯಾರೆಂಟ್ಸ್ ಮೇಲೆ ನಾವು ಕ್ರಮ ತಗೊಳ್ಬಹುದು ಮತ್ತು 3 ವರ್ಷ ಜೈಲ್ ಅಥವಾ 25,000 ದಂಡ ಇದರಲ್ಲಿ ಪ್ರೊವಿಷನ್ ಇದೆ. ಸೊ ನಮ್ಮ ಎಲ್ಲ ತಾಯಿ ತಂದೆಗೆ ಕೋರಿಕೆ ಇದೆ, ನಿಮ್ಮ ಹುಡುಗರು ಮೈನರ್ ಇದ್ದರೆ, 18 ವರ್ಷಕ್ಕಿಂತ ಕೆಳಗಡೆ ಇದ್ದರೆ ದಯವಿಟ್ಟು ಅವರಿಗೆ ಮೋಟರ್ ಸೈಕಲ್ ಅಥವಾ 4 ವೀಲರ್ ಕೊಡಬಾರ್ದು. ಇಲ್ಲಾಂದರೆ ನೀವು ಈ ಕಾನೂನು ಕ್ರಮ ನಾವು ನಿಮ್ಮ ಮೇಲೆ ತಗೋಬೇಕಾಗುತ್ತದೆ. ಕೆಲವು ಕಾಲೇಜ್ಗಳಲ್ಲಿ ನಮಗೆ ಹೇಳಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ಸ್ಗೆ ಟ್ರಾಫಿಕ್ ಬಗ್ಗೆ ಐಡಿಯಾ ಇಲ್ಲ. ಸೊ ಅವರು ನಮಗೆ ರಿಕ್ವೆಸ್ಟ್ ಮಾಡಿದರೆ ನಾವು ಅವರ ಸೆಕ್ಯೂರಿಟಿ ಗಾರ್ಡ್ಸ್ಗೆ ಟ್ರಾಫಿಕ್ದು ಬೇಸಿಕ್ ಟ್ರೈನಿಂಗ್ ನಾವು ಕೊಡಬಹುದು. ಹಾಗೆಯೇ ನಮ್ಮ ಊರಲ್ಲಿ ಕೆಲವು ಹುಡುಗರು ಅವ್ರ ಮೋಟರ್ ಸೈಕಲಲ್ಲಿ ದೊಡ್ಡದು ಸೈಲೆನ್ಸರ್ ಹಾಕಿ ದೊಡ್ಡದು ದನಿ ಮಾಡ್ತಾರೆ, ಇಲ್ಲಾಂದರೆ ಸ್ಪಾರ್ಕ್ ಮಾಡ್ತಾರೆ. ಇದು ಕಾನೂನು ರೀತ್ಯ ಕಂಪ್ಲೀಟ್ಲಿ ಇಲ್ಲೀಗಲ್ ಇದೆ. ಅದರಿಂದ ಬೇರೆಯವರಿಗೆ ಯಾವುದೇ ಅನಾಹುತ ಆಗಬಹುದು. ಸೊ ನಾವು ನಾಳೆ ಎಲ್ಲ ಗ್ಯಾರೇಜಸ್ಗೆ ಇದು ನೋಟಿಸ್ ಕೊಡ್ತೀವಿ ಮತ್ತು ಈ ಹುಡುಗರು ಯಾರು ಏನು ದನಿ ಮಾಡಿಕೊಂಡು ಹೋಗ್ತಾರೆ ಅವರ ಮೇಲೆ ಕೂಡ ಕಠಿಣವಾದ ಕಾನೂನು ರೀತ್ಯ ಕ್ರಮ ತಗೊಳ್ತೀವಿ. ಬೆಳಗಾವಿ ನಗರದ್ದು ಸಂಚಾರ ವ್ಯವಸ್ಥೆ ಸುಗಮ ಮಾಡೋ ದಿಕ್ಕಿನಲ್ಲಿ ನಿಮ್ಗೆಲ್ಲರದು ನಾವು ಸಹಕಾರ ಕೋರ್ತಾ ಇದ್ದೀವಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.